70% ಅಂತ ಹೇಳ್ತಾ ಇದ್ದಾರೆ ನೀರು. ಈ 70% ನೀರನ್ನು ಹೆಂಗೆ ತಡೆದು ಅನ್ನೋದು ಒಂದು ಇವತ್ತು ಭಾಳ ದೊಡ್ಡ ಪ್ರಶ್ನೆ. ಯಾಕೆಂದರೆ ಹೌದು, ನೀರು ಕಟ್ಟಾದ್ರೆ ನಿಶ್ಚಿತವಾಗಿ ಪಾಕ್ ತಡಪಡಿಸ್ತದೆ, ಪಾಕದ ಆರ್ಥಿಕ ವ್ಯವಸ್ಥೆ ಬಾದಾಗ್ತದೆ, ಹಾಳಾಗಿ ಹೋಗ್ತದೆ, ಎಲ್ಲ ಸರಿ. ಇದು ಯುದ್ಧನ, ಆದರೆ ತಡೆಯೋದು ಹೆಂಗೆ ಇದನ್ನು? ಸಣ್ಣ ನೀರಲ್ಲಿದು. ಆ ಸಿಂಧೂ ನದಿಯನ್ನು ನೋಡಿದ್ರು, ಜಲನದಿಯನ್ನು ನೋಡಿದ್ರು, ಚೆನಾಬ್ ನದಿಯನ್ನು ನೋಡಿದ್ರೆ ಘಾವಾಗ್ತೀವಿ ನಾವೆಲ್ಲ. ಆ ಗುಡ್ಡ ಬೆಟ್ಟ, ನೀರು ಹರಿಬೋ ರಭಸ, ಈಗಾಗಲೇ ಇದ್ದಂತಹ ಡ್ಯಾಮ್ಗಳ ಸಹಿತ ತಡೆಯುವ ಸಾಧ್ಯತೆಗಳಿದೆ. ತೆಹರಿ ಡ್ಯಾಮ್ ಅಂತವು ಮಿನಿಮಮ್ 13ರಿಂದ 14 ಡ್ಯಾಮ್ಗಳನ್ನು ಕಟ್ಟಬೇಕಂದಾಗಿ ನೀರನ್ನ ತರಲಿಕ್ಕೆ ಸಾಧ್ಯದ ಅಂತ ಸ್ಪಷ್ಟವಾಗಿ ತಜ್ಞರು ಹೇಳ್ತಾ ಇದ್ದಾರೆ. ನಿಸರ್ಗದ ಮೇಲೆ ಸಾಕಷ್ಟು ಎಫೆಕ್ಟ್ ಆಗ್ತದೆ. ಹೌದು, ಭಾರತದಲ್ಲಿ ಹೊರಡಿಸ್ಬೇಕಾದ್ರೆ ಖರ್ಚು ಅಷ್ಟದ. ಇಷ್ಟರಲ್ಲೇ ಮಾಡಬೇಕಾಯ್ತು ನಾವು. 60-70 ವರ್ಷಗಳ ಈ ಒಂದು ದೀರ್ಘಾವಧಿಯಲ್ಲೇ ಅನೇಕ ನಾವು ಈ ಡ್ಯಾಮ್ಗಳನ್ನು ಕಟ್ಟುವಂಥ ಸಾಧ್ಯತೆಗಳಿದ್ವು ಅಲ್ಲೆಲ್ಲ. ಅದು ಈಗ ಸಾಧ್ಯ ಅಲ್ಲ. ತಜ್ಞರ ಅಭಿಪ್ರಾಯದಲ್ಲೇ ಮುಂದಿನ 10-15 ವರ್ಷಗಳವರೆಗೆ ಇದು ಸಾಧ್ಯ ಇಲ್ಲದ ಮಾತು, ನೀರು ಕಟ್ ಮಾಡೋದು ಸಾಧ್ಯ ಇಲ್ಲ ಮಾತು. ಹಾಗಾದ್ರೆ ನೀರಿನ ಮೂಲಕ ಗೆಲ್ಲೋದು ಹೆಂಗೆ? ಇವತ್ತು ನಾವೆಲ್ಲ ಮಾತಾಡ್ತೀವಿ, ವೀರಾಭಿಷೇದ ಮಾತು ಮಾತಾಡ್ತೀವಿ, ಜಬರ್ದಸ್ತಾಗಿ ಮಾತಾಡ್ತೀವಿ. ಇಲ್ಲಪ್ಪ ನಾವು ಬಂದ್ ಮಾಡ್ತೀವಿ ನೀರನ್ನು, ಸಿಂಧೂ ಅಗ್ರಿಮೆಂಟ್ ನಾವು ಒಪ್ಪುವುದಿಲ್ಲ, ಈಗ ಅಮಾನತ್ನಲ್ಲಿ ಇಟ್ಟಿವಿ ಎಲ್ಲ ಕರೆ. ಆದರೆ ನಿಸರ್ಗದ ನೀರನ್ನು ತಡೆಯವ್ರು ಯಾರು? ಏನು ನಮ್ಮ ಮೋದಿಯವ್ರು ತಡಿತಾರ, ರಾಹುಲ್ ಗಾಂಧಿಯವ್ರು ತಡಿತಾರ, ಮತ್ತಾರು ತಡಿತಾರೆ, ನಾವು ತಡಿತೀವ, ನೀವು ತಡಿತೀವ? ಅದಕ್ಕೆ ಡ್ಯಾಮ್ ಗಡ್ಬೇಕಲ್ರಿ, ಅಲ್ಲಿ ಮೂಲಭೂತ ಸೌಕರ್ಯಗಳಿಲ್ಲ. ಹಾಗಾಗಿ ತಡೆಯೋದು ಹೆಂಗೆ? ಈಗ ಸರ್ಕಾರ ತೆಗೆದುಕೊಂಡ್ರು, ಇವತ್ತೇ ತೆಗೆದುಕೊಂಡ್ರು ಮಿನಿಮಮ್ 10ರಿಂದ 15 ವರ್ಷ ಬೇಕಂತ ತಜ್ಞರು ಹೇಳ್ತಾ ಇದ್ದಾರೆ. ತಡೆಯಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅದರಲ್ಲೂ ಮುಖ್ಯವಾಗಿ ಸೌತ್ ಏಷ್ಯನ್ ನೆಟ್ವರ್ಕ್ ಆನ್ ಡ್ಯಾಮ್ಸ್, ರಿವರ್ಸ್ ಆ್ಯಂಡ್ ಪೀಪಲ್ ಅಂಥೇಳಿ ಹಿಮಾಂಶು ಠಕ್ಕರ್ ಅವ್ರು ಹೇಳ್ತಾ ಇದ್ದಾರೆ. ಅಸಾಧ್ಯದ ಮಾತಿಲ್ಲ. ಹಂಗೆ ತಡೀತು ಹೆಂಗೆ? ಯಾವ ರೀತಿ ಒಂದು ಗೋಳುಗಿಕೊಳ್ಳೋದು? ಈಗಾಗಲೇ ಅಲ್ಲಿಯ ಏನಪ್ಪ ಭುಟ್ಟೋ, ನಿಮ್ಗೆ ಗೊತ್ತದ, ಪಾಕಿಸ್ತಾನ್ ಪೀಪಲ್ಸ್ ಪಾರ್ಟಿದು ಆ ಬಿಲಾವಲ್ ಭುಟ್ಟೋ ಇದ್ದಂಥವ್ರು, ಬಿಲಾವಲ್ ಭುಟ್ಟೋ ಜರ್ದಾರಿ ಅವರು ಬೆದರಿಕೆ ಆಗ್ತದೆ, ನೀರು ಬಿಡದೇ ಇದ್ದು ರಕ್ತ ಇದೆ. ಇವು ರಕ್ತ ಅವ್ರದ್ದು ಪ್ರಶ್ನೆ ಇಲ್ಲ, ಇವ್ರು ವರ್ಷ ಪ್ರಶ್ನೆ ಇಲ್ಲ. ಆ ನೀರು ತಡೆಯವ್ರು ಹೆಂಗೆ? ಜಸ್ಟ್ ನಾವು 13.3 ಕೋಟಿ ಎಕರೆಯಷ್ಟು ನೀರು ನಿಲ್ಲುವಂಥ ಸತ್ಲಜ್, ರಾವಿ, ಬ್ಯಾಸ್ ನದಿಗಳು ನಮ್ಗೆ ತಡೆಯಲಿಕ್ಕೆ ಆಗ್ತಾರೆ. ಇನ್ನೂ ನಾವು ಬರೀ 90% ಅಷ್ಟು ನೀರು ಬಳಸ್ಕೊಂಡಿವಿ. ನಮಗೆ ಉಳಿದ ನೀರು ಮಾತ್ರ ಪಾಕಿಸ್ತಾನಕ್ಕೆ ಹೋಗ್ತದೆ. ಅದು 70% ನೀರದ. ಅದ್ರ ಹೆಂಗೆ ತಿಳಿಯೋ? ಇದನ್ನ ಯಾರು ವಿಚಾರ ಮಾಡ್ತಾ ಇಲ್ಲ. ಎಲ್ಲ BJP ನಾಯಕರು ಎಲ್ಲರೂ ಇವತ್ತು ಹೇಳ್ತಾ ಇದ್ದಾರೆ, ಇಲ್ಲ ನಾವು ತಡಿತೀವಿ, ನೀರು ಬಿಡೋದಿಲ್ಲ, ಬೂಂದ್ ಬರೋ ನಡೆಗೆ. ಹೌದ್ರಿ, ಹನಿ ಒದ್ದಾಡುವಂಥ ಪರಿಸ್ಥಿತಿ ನಿರ್ಮಾಣ ಮಾಡುವಂಥ ಶಕ್ತಿ ನಮಗೈತೇನು? ಅಷ್ಟು ನಮ್ಮಲ್ಲಿ ಬಂಡವಾಳ ಅದನು. ಈಗಾಗಲೇ ಇದರಲ್ಲಿ ಸಾಕಷ್ಟು ಚರ್ಚೆಗಳು ನಡೆದಿದ್ದಾವೆ. ರವೀಶ್ ಕುಮಾರ್ ಅವರಲ್ಲಿ ಸ್ಪಷ್ಟವಾಗಿ ಅದನ್ನು ದೊಡ್ಡ ಒಂದು ಏನಪ್ಪ ಅಂದ್ರೆ ಆರ್ಟಿಕಲ್ ಮಾಡಿ ವಿಡಿಯೋ ಮಾಡಿ ಬಿಟ್ಬಿಟ್ಟಿದ್ದಾರೆ. ಏನು ಪರಿಸ್ಥಿತಿ ಅದು, ಎಂಥ ಪರಿಸ್ಥಿತಿ ಅದು, ನೀರನ್ನು ಹೆಂಗೆ ತರಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದರ ಬಗ್ಗೆ. ಮತ್ತು ತಜ್ಞರು ಹೇಳ್ತಾ ಇದ್ದಾರೆ, ಅಲ್ಲಿ ಕಾಡ ಬೆಟ್ಟ ನೋಡಿದಾಗ ಯಾರಿಗಾದ್ರೂ ಗಾಬರಿ ಆಗ್ತದೆ. ತೆಹರಿ ಡ್ಯಾಮ್ನಂತ 13-14 ಡ್ಯಾಮ್ ಕಟ್ಟಬೇಕು, ಯಾವಾಗ ಸಾಧ್ಯ ಇದೆಯಲ್ಲ?